TV9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬೆಡಗೇರ್, ಬಳ್ಳಾರಿ ವರದಿಗಾರ. ಬಳ್ಳಾರಿ ಜಿಲ್ಲೆಗೆ ಮೆಗಾ ಡೈರಿ ಸ್ಥಾಪನೆ ಮಾಡಬೇಕಂತೇಳಿ ರೈತರು ಸರಿಸುಮಾರು 20 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತಾ ಬರ್ತಾ ಇದ್ರು. ರೈತರ ಹೋರಾಟದ ಪ್ರತಿಫಲವಾಗಿ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿ ಮೆಗಾ ಡೈರಿ ಸ್ಥಾಪನೆ ಮಾಡುವ ಉದ್ದೇಶದಿಂದ ಸರಿಸುಮಾರು 15 ಎಕರೆ ಜಾಗವನ್ನು ಖರೀದಿ ಮಾಡಲಾಗಿದೆ. ಅಂದರೆ 2,90,00,000 ಹಣವನ್ನು ಕೊಟ್ಟು ಜಮೀನನ್ನು ಖರೀದಿ ಮಾಡಲಾಗಿದೆ. ಜಮೀನು ಖರೀದಿ ಮಾಡಿ ಇದೀಗ ಸರಿಸುಮಾರು 1.5 ವರ್ಷಗಳು ಕಳೀತಾ ಬಂದರೂ ಕೂಡ ಈವರೆಗೂ ಮೆಗಾ ಡೈರಿ ಕಾಮಗಾರಿ ಆರಂಭ ಆಗಿಲ್ಲ. ಹೀಗಾಗಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂತಂದರೆ KMRC ಅಲ್ಲಿ ಸರಿಸುಮಾರು 100 ಕೋಟಿಯಷ್ಟು ಹಣವನ್ನು ಮೆಗಾ ಡೈರಿ ಏನು ನಿರ್ಮಾಣ ಮಾಡಬೇಕಂತೇಳಿ ಅದಕ್ಕೆ ಸದ್ಬಳಕೆ ಮಾಡಬೇಕಂತಲೇ ಮೀಸಲಾಗಿ ಇಟ್ಟಲಾಗಿದೆ. ಹಣ ಇದ್ದರೂ ಕೂಡ ಮೆಗಾ ಡೈರಿಯನ್ನು ಈವರೆಗೂ ಸ್ಥಾಪನೆ ಮಾಡುವಂಥ ನಿರ್ಮಾಣ ಕಾಮಗಾರಿಗೆ ಸರ್ಕಾರ ಮುಂದಾಗಿಲ್ಲ. ಹೀಗಾಗಿ ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಬಳ್ಳಾರಿಯ ರಬಕೋವಿ ಹಾಲು ಒಕ್ಕೂಟ ವಿಭಾಗದಿಂದಾಗಿ ಇಲ್ಲಿ ಸರಿಸುಮಾರು ಮೆಗಾ ಡೈರಿ ಸ್ಥಾಪನೆ ಮಾಡಿಸುವ ಉದ್ದೇಶದಿಂದಲೇ ಕೊಪ್ಪಳದಲ್ಲಿ ಕೂಡ ನಿರಂತರವಾಗಿ ರೈತರು ಹೋರಾಟ ಮಾಡಿದರು. ವಿಜಯನಗರ ಜಿಲ್ಲೆಯಲ್ಲಿ ಕೂಡ ರೈತರು ನಿರಂತರವಾಗಿ ಹೋರಾಟ ಮಾಡಿದರು. ಅಂದರೆ ಆ ಭಾಗಕ್ಕೆ ಮೆಗಾ ಡೈರಿ ಬೇಕು ಅಂತೇಳಿ ಅಲ್ಲಿನ ರೈತರು ಹೋರಾಟ ಮಾಡಿದರು. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ನಿರಂತರವಾಗಿ ರೈತರ ಹೋರಾಟ ಮಾಡೋದಾಗಿ ಇಲ್ಲಿ KMF ಡೈರಿ ಈಗಾಗಲೇ ಇರುವಂಥದ್ದು. ಹೀಗಾಗಿ KMF ಡೈರಿ ಬದಲಾಗಿ ಈಗ ಮೆಗಾ ಡೈರಿ ಸ್ಥಾಪನೆ ಮಾಡಬೇಕಂತೇಳಿ ಇಲ್ಲಿ ರೈತರು ಪಟ್ಟು ಹಿಡಿದು ಕೂರ್ತಿದ್ರು. ಹೀಗಾಗಿ ರೈತರ ಹೋರಾಟದ ಫಲವಾಗಿ ಬಳ್ಳಾರಿ ತಾಲೂಕಿನ ಕೊಳಗಲ್ ಗ್ರಾಮದಲ್ಲಿ ಮೆಗಾ ಡೈರಿ ಸ್ಥಾಪನೆ ಮಾಡುವ ಉದ್ದೇಶದಿಂದ 15 ಎಕರೆ ಜಮೀನನ್ನು ಖರೀದಿ ಮಾಡಲಾಗಿದೆ. ಇಷ್ಟೆಲ್ಲ ಅನುದಾನ ಇದ್ದರೂ ಕೂಡ ಸರ್ಕಾರ ಮೆಗಾ ಡೈರಿ ಸ್ಥಾಪನೆ ಮಾಡುವ ಉದ್ದೇಶವನ್ನು ಯಾಕಾಗಿ ಈಡೇರಿಸ್ತಾ ಇಲ್ಲ ಅನ್ನೋದು ಕೂಡ ರೈತರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಮೆಗಾ ಡೈರಿ ಸ್ಥಾಪನೆ ಮಾಡೋದ್ರಿಂದಾಗಿ ಸಾಕಷ್ಟು ಹಾಲು ಉತ್ಪಾದನೆ ಹೆಚ್ಚಾಗುತ್ತೆ. ಅಂದರೆ ರೈತರಿಗೆ ಕೂಡ ಕೃಷಿ ಚಟುವಟಿಕೆಗಳು ಕೂಡ ಸಾಕಷ್ಟು ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಚಟುವಟಿಕೆಗಳಾಗಿರ್ಬೋದು ಮತ್ತು ಈ ಭಾಗದ ಉದ್ಯೋಗ ಕೂಡ ಸಾಕಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ಆ ಉದ್ದೇಶದಿಂದಾಗಿ ಇಲ್ಲಿ ಬಳ್ಳಾರಿಯ ಕೊಳಗಲ್ ಭಾಗದಲ್ಲಿ ಮೆಗಾ ಡೈರಿಯ ಸ್ಥಾಪನೆ ಮಾಡಬೇಕಂತೇಳಿ ರೈತರು ಒತ್ತಾಯ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಇಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ B ನಾಗೇಂದ್ರ ಅವರು ಕೂಡ ಈಗಾಗಲೇ ಆಸಕ್ತಿನ ತೋರಿದ್ರು ಕೂಡ ಈವರೆಗೂ ಅಂದರೆ ಇಲ್ಲಿ ಮೆಗಾ ಡೈರಿ ಸ್ಥಾಪನೆ ಆಗಿಲ್ಲ. ಸರ್ಕಾರದಿಂದ ಅನುದಾನ ಬರುವಂಥ ಅವಶ್ಯಕತೆ ಬಳ್ಳಾರಿ ಭಾಗಕ್ಕಿಲ್ಲ. ಯಾಕಂತಂದರೆ ಈಗಾಗಲೇ KMRC ಯಲ್ಲಿ ಮತ್ತು DMF ಸಾಕಷ್ಟು ಹಣ ಇದೆ. ಆ ಹಣವನ್ನೇ ಸದ್ಬಳಕೆ ಮಾಡಿಕೊಂಡು ಇಲ್ಲಿ ಮೆಗಾ ಡೈರಿನ ಸ್ಥಾಪನೆ ಮಾಡ್ಬೋದು. ಅಂದರೆ ಇಡೀ ದೇಶಕ್ಕೆ ಮಾದರಿ ಆಗೋ ನಿಟ್ಟಿನಲ್ಲಿ ಕೂಡ ಭಾಳ ಹೈಟೆಕ್ ಆಗಿರ್ತಕ್ಕಂಥ ಮೆಗಾ ಡೈರಿನ ಸ್ಥಾಪನೆ ಮಾಡ್ಬೋದು. ಯಾಕಂದರೆ ಅಷ್ಟೊಂದು ಅನುದಾನ ಬಳ್ಳಾರಿ ಜಿಲ್ಲೆಯಲ್ಲೇ ಇದೆ. ಹೀಗಾಗಿ ಈ ಭಾಗದ ರೈತರು ಕೂಡ ಸಾಕಷ್ಟು ಒತ್ತಾಯನ ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಕಣ್ಣು ತೆರೆಯುತ್ತಾ ಅನ್ನೋದು ಕೂಡ ರೈತರು ಕಾದು ನೋಡ್ತಾ ಇರುವಂಥದ್ದು. ನೋಡೋಣ ಇನ್ನು. ಯಾಕಂತಂದರೆ ಯಾವಾಗ ಸರ್ಕಾರ ಮನಸ್ಸು ಮಾಡುತ್ತೆ ಅಥವಾ ರೈತರೇ ಮತ್ತೆ ನಿರಂತರವಾಗಿ ಹೋರಾಟ ಮಾಡಿದ ನಂತರ ಎಚ್ಚೆತ್ತುಕೊಳ್ತಾ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗುತ್ತೆ.